ಇವತ್ತು ಒಂದು ಕ್ಲೈಂಟಿದ ಫೀಡ್ಬ್ಯಾಕ್ ಬಂತು. ಓದಿದ ತಕ್ಷಣ ಸ್ವಲ್ಪ ನಾನು ಕೂಡ ಇಮೋಷ್ನಲ್ ಆದೆ. ಬಿಕಾಸ್ ನಮ್ಮ ಒಂದು ಚಿಕ್ಕ ಕೆಲಸ ಅವರ ಆರೋಗ್ಯದ ಮೇಲೆ ಅವರ ಜೀವನದಲ್ಲಿ ಎಷ್ಟೊಂದು ಬದಲಾವಣೆ ತೊಗೊಂಡು ಬರುತ್ತಲ್ಲ, ಎಷ್ಟು ಇಮೋಷ್ನಲ್ ಆಗಿ ಅವ್ರು ಹೇಳಿಬಿಟ್ಟಿದ್ದಾರೆ. ಆ್ಯಂಡ್ ಈವನ್ ಐ ಬಿಕೇಮ್ ಸೋ ಇಮೋಷ್ನಲ್. ಸೊ ಇವರು ವರ್ಷದಲ್ಲಿ 2 ಸಾರಿ ಸರ್ಜರಿ ಆಗಿತ್ತು. ಹಾಗೆಯೇ UTI ಸಿವಿಯರ್ ಪೇನಿಂದ ಬಳಲ್ತಾ ಇದ್ರು. ಆ್ಯಂಡ್ ಅಲೋಪತಿ ಮೆಡಿಸಿನ್, ಆ್ಯಂಟಿಬಯೋಟಿಕ್ಸ್ ಎಲ್ಲ ತೊಗೊಂಡು ಸಾಕಾಗಿತ್ತು. ಸೊ ನಾವು ಅವ್ರ ಜೊತೆ ಪರ್ಸ್ನಲಿ ಮಾತಾಡಿದ ನಂತರ ಡಯಟರಿ ಚೇಂಜಸನ್ನು ಮಾಡಿದ್ವಿ. ಆ್ಯಂಡ್ ನನಗೆ ಪರ್ಸ್ನಲಿ ಅನ್ನಿಸ್ತು ಕೇವಲ ಡಯಟ್ ಅಷ್ಟೇ ಸಾಕಾಗೋದಿಲ್ಲ ಅಂತ. ಸೊ ಐ ಟುಕ್ ಮೈ ಡಾಕ್ಟರ್ ಅವ್ರದ್ದು ಸಪೋರ್ಟ್ ತೊಗೊಂಡು ಆಯುರ್ವೇದಿಕ್ ಕೆಲವೊಂದಿಷ್ಟು ಹರ್ಬ್ಸನ್ನು ಆ್ಯಡ್ ಮಾಡಿದ್ವಿ. ಸೊ ವಿತ್ ದ ಹೆಲ್ಪ್ ಆಫ್ ಆಯುರ್ವೇದ ಆ್ಯಂಡ್ ಡಯಟ್ ಅವರು ಅವರ ಪೇನಿಂದ ಹೊರಗಡೆ ಬಂದರು. ಒಳ್ಳೆ ಆರೋಗ್ಯಕರ ಲೈಫನ್ನು ಲೀಡ್ ಮಾಡ್ತಾ ಇದ್ದಾರೆ. ಸೊ ಅವರ ಒಂದು ಆರೋಗ್ಯದಲ್ಲಿ ಒಂದು ಬದಲಾವಣೆ ಆದಾಗ ಅವರು ಖುಷಿಯಿಂದ ಬರೆದಿರುವಂತಹ ಮಾತನ್ನು ನೇರವಾಗಿ ನಿಮಗೆ ಸ್ಕ್ರೀನ್ಶಾಟ್ ಮೂಲಕ ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ಸಮಯ ಕೊಡಿ ಈ ಒಂದು ಸ್ಕ್ರೀನ್ಶಾಟ್ನ ಓದಲಿಕ್ಕೆ. ಎಷ್ಟು ಚೆಂದ ಬರ್ತಿದ್ದಾರೆ. ಯಾರಿಗೆ ಆದರೂ ಕೂಡ ಖುಷಿ ಆಗುತ್ತೆ ನೋಡಿ. ಮೆಡಿಸನ್ ಮಾಡದೇ ಇರುವಂಥದ್ದು ಆಹಾರ ಮಾಡ್ತಾ ಇದೆ ಅಂದರೆ ಇನ್ನು ನೀವೇನು ವೆಯ್ಟ್ ಮಾಡ್ತಾ ಇದ್ದೀರಾ? ನಿಮ್ಮ ಜೀವನ ಶೈಲಿನ ಬದಲಾಯಿಸ್ಕೊಳ್ಳಿ. ಕ್ರೋನಿಕ್ ಆರೋಗ್ಯ ಸಮಸ್ಯೆಗಳಿಂದ ಹೊರಗಡೆ ಬನ್ನಿ, ಅಷ್ಟೇ ನಾನು ಹೇಳೋದು. ಇನ್ನು ನಿಮಗೂ ಕೂಡ ಏನಾದರೂ ಆರೋಗ್ಯ ಸಮಸ್ಯೆ ಇದೆ ಅಂದರೆ ಕಮೆಂಟ್ ಮಾಡಿ, ಬುಕ್ ಅಂತ ಹೇಳಿ. ನನ್ನ ತಂಡದವರು ನಿಮಗೆ ಕಾಲ್ ಮಾಡ್ತಾರೆ, ಕನ್ಸಲ್ಟೇಷನ್ನ ಬುಕ್ ಮಾಡಿ ಒಂದ್ಸರಿ ಮಾತಾಡಿ, ಏನು ಸಮಸ್ಯೆ ಇದೆ ಅಂತ ಅನ್ನೋದು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ.